ನಮಸ್ತೆ ಫ್ರೆಂಡ್ಸ್, ಇವತ್ತು ನಾನು ಮಶ್ರೂಮ್ ಮಸಾಲ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ಸೊ ಇಲ್ಲಿ ಒಂದು 200 ಗ್ರಾಮ್ ಮಶ್ರೂಮ್ ತಗೊಂಡು ದಪ್ಪ ಇರೋದ್ರಿಂದ ಸೊ 2 ಪೀಸ್ ಮಾಡಿದ್ದೀನಿ. ಚಿಕ್ಕದಿದ್ರೆ ನೋಡಿಕೊಂಡು ನೀವು ಚಿಕ್ಕದಾಗಿ ಕಟ್ ಮಾಡ್ಕೊಬೇಕಾಗುತ್ತೆ. ನೀಟಾಗಿ ವಾಶ್ ಮಾಡಿಕೊಂಡು ನೋಡಿ, ನೀಟಾಗೆಲ್ಲ ತೊಳೆದಿಟ್ಕೊಂಡ್ಬಿಟ್ಟು ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಈ ಬೌಲಿಗೆ ಸ್ವಲ್ಪ ನಾನು ಮ್ಯಾರಿನೇಟ್ ಮಾಡಬೇಕಾಗುತ್ತೆ ಮಶ್ರೂಮ್. ಅದಕ್ಕೆ ಕಸ್ತೂರಿ ಮೇಥಿ ಹಾಕ್ತಾಯಿದ್ದೀನಿ, ಒಂದು ಚಿಟಿಕೆ ಅರಿಶಿನ, ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಲೈಟಾಗಿ ಸಾಲ್ಟ್ನ ಹಾಕ್ತಾಯಿದ್ದೀನಿ. ಆಮೇಲೆ ಮಸಾಲಲ್ಲಿ ಸಾಲ್ಟರ್ ಹಾಕ್ತೀನಿ. ಸದ್ಯಕ್ಕೆ ಸ್ವಲ್ಪ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಬೇಕು. ಸೊ ನಾನಿಲ್ಲಿ ನೀರು ಮತ್ತು ಮೊಸರು ಏನೂ ಆ್ಯಡ್ ಮಾಡ್ತಾ ಇಲ್ಲ. ಇದರ ಮಶ್ರೂಮಲ್ಲೇ ನೀರಿನ ಅಂಶ ಇರುತ್ತೆ. ಜಸ್ಟ್ ಅದರಲ್ಲೇ ಎಲ್ಲ ಮಸಾಲನ ಡ್ರೈ ಎಲ್ಲ ಹಾಕ್ಬಿಟ್ಟು ಸೊ ಇದನ್ನು ಇವಾಗ ಸೈಡಲ್ಲಿ ತಿರ್ಕೊಂಬಿಟ್ಟು ಮಸಾಲೆಗಳನ್ನ ರೆಡಿ ಮಾಡ್ಕೊಳ್ಳೋಣ. ಅಷ್ಟರಲ್ಲಿ ಇದು ಚೆನ್ನಾಗಿ ಎಲ್ಲ ಮಸಾಲೆನೂ ಮಶ್ರೂಮ್ಗೆ ಹಿಡಿಯುತ್ತೆ. ಸೊ ಇಲ್ಲೊಂದು ಪ್ಯಾನ್ ಬಿಸಿಗೆ ಇಟ್ಕೊಂಡ್ಬಿಟ್ಟು ಅದಕ್ಕೆ 1.5 ಸ್ಪೂನ್ ಆಯಿಲ್ ಹಾಕ್ಕೊತಾ ಇದ್ದೀನಿ. ಒಂದು ಚಿಕ್ಕ ಪೀಸು ಚಕ್ಕೆ ಹಾಕ್ಕೊಂಡಿದ್ದೀನಿ, ಒಂದು 3 ಲವಂಗ, ಸೊ ಒಂದೇ ಒಂದು ಏಲಕ್ಕಿ ಹಾಕ್ಕೊಂಡಿದ್ದೀನಿ. ಸೊ ಇವಾಗ ಒಂದು ಸ್ವಲ್ಪ ಜೀರಿಗೆ ಹಾಕ್ಕೊತಾ ಇದ್ದೀನಿ. ಸೊ ಒಂದೇ ಒಂದು ಹಸಿಮೆಣಸಿನ್ಕಾಯಿನ ಹಾಕ್ಕೊತಾ ಇದ್ದೀನಿ ಜಸ್ಟ್. ಸೊ ಇಲ್ಲಿ ಒಂದು ದಪ್ಪ ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆ ಈರುಳ್ಳಿನ ಹಾಕ್ಕೊತಾ ಇದ್ದೀನಿ. ಸೊ 1 ಇಂಚಷ್ಟು ಶುಂಠಿ ಹಾಕ್ಕೊತಾ ಇದ್ದೀನಿ, ಸ್ವಲ್ಪ ಬೆಳ್ಳುಳ್ಳಿ. ಸೊ ಇಲ್ಲಿ ಚಿಕ್ಕ ಟೊಮೆಟೊನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಟೊಮೆಟೊನ ಸಾಫ್ಟ್ ಆಗೋ ಥರ ಎಲ್ಲೆಲ್ಲಿ ಫ್ರೈ ಮಾಡ್ಕೊಂಡ್ಬಿಟ್ಟು ಇನ್ನೊಂದು ಪ್ಯಾನ್ ಇಟ್ಕೊಂಡ್ಬಿಟ್ಟು ಸ್ಟವ್ ಮೇಲೆ ಸ್ವಲ್ಪ ಮತ್ತೆ 1.5 ಟೇಬಲ್ ಸ್ಪೂನ್ ಆಯಿಲ್ ಹಾಕಿ, ಆಯಿಲ್ ಬಿಸಿ ಆದಮೇಲೆ ತುಂಬ ಚಿಕ್ಕದಾಗಿ ಕಟ್ ಮಾಡಿರೋಂಥ ಆನಿಯನ್ ಹಾಕ್ಕೊಳ್ಳೋಣ. ಇವಾಗ ಫ್ರೈ ಮಾಡಿ ಇಟ್ಕೊಂಡಿರೋದೆಲ್ಲ ತಣ್ಣಗಾಗಿದೆ. ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಫೈನ್ ಪೇಸ್ಟ್ ಮಾಡಬೇಕಾಗುತ್ತೆ, ತುಂಬ ಸಾಫ್ಟಾಗಿ. ಸೊ ಇಲ್ಲಿ ಫಸ್ಟೇ ಒಂದು 8ರಿಂದ 10 ಗೋಡಂಬಿ ಮೇಲೆ ನೆನೆಸಿಟ್ಕೊಂಡಿದ್ದೆ. ಸೊ ಆ ಗೋಡಂಬಿ ಮೇಲೆ ಹಾಕ್ಕೊತಾ ಇದ್ದೀನಿ. ಸೊ 1 2 ಸ್ಪೂನು ಮೊಸರನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಇದೆಲ್ಲ ಹಾಕ್ಕೊಂಡ್ಬಿಟ್ಟು ನೀಟಾಗಿ ತುಂಬ ಸಾಫ್ಟಾಗಿ ಒಂದು ಪೇಸ್ಟ್ ಮಾಡ್ಕೊಬೇಕಾಗುತ್ತೆ. ಒಂದು ಚಿಟಿಕೆ ಅರಿಶಿನ, 1 ಸ್ಪೂನ್ ಧನಿಯಾ ಪುಡಿ, ಒಂದು ಚಿಲ್ಲಿ ಪೌಡರ್. ಸೊ ಎಲ್ಲ ಮಸಾಲನ ಹಾಕ್ಕೊಂಡು ಆಯಿಲಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು. ಸೊ ಚಿಲ್ಲಿ ಪೌಡರ್ ಎಣ್ಣೆಯಲ್ಲಿ ಇವಾಗೇ ಹಾಕೊಳ್ಳೋದ್ರಿಂದ ಒಳ್ಳೆ ಕಲರ್ ಬರುತ್ತೆ ಗ್ರೇವಿ. ಸೊ ಹಂಗಾಗ್ಬಿಟ್ಟು ಎಣ್ಣೆಯಲ್ಲಿ ಹಾಕ್ಕೊಂಡು ಆ ಮಸಾಲ ಪುಡಿದು ಹಸಿ ಸ್ಮೆಲ್ ಹೋಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಇವಾಗ ಮ್ಯಾರಿನೇಟ್ ಮಾಡಿಟ್ಟಿರೋಂಥ ಮಶ್ರೂಮ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ನೀರು ಏನು ಆ್ಯಡ್ ಮಾಡಿರಲಿಲ್ಲ ಮಶ್ರೂಮಿಗೆ, ಅದೇ ನೀರಂಥ ನೀರನ್ನೇ ಫುಲ್ಲು ಅಬ್ಸರ್ವ್ ಆಗಿಬಿಟ್ಟು ಸ್ವಲ್ಪ ವಾಟರ್ ಫಾರ್ಮ್ ಆಗಿರುತ್ತೆ. ಸೊ ಇದನ್ನು ಸ್ವಲ್ಪ ಆಯಿಲಲ್ಲಿ ಫ್ರೈ ಮಾಡ್ಕೊಬೇಕು. ಸೊ ಇದು ನೋಡಿ ಇವಾಗ ಚೆನ್ನಾಗಿ ಆಯಿಲ್ ಇಟ್ಕೊಂಡಿದೆ. ಈ ಟೈಮಲ್ಲಿ ರುಬ್ಬಿಟ್ಕೊಂಡಿರೋಂಥ ಪೇಸ್ಟ್ ಮಾಡಿರೋಂಥ ಮಸಾಲನ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಇವಾಗ ನಾನು ಮಿಕ್ಸಿ ಜಾರೆಲ್ಲ ತೊಳ್ಕೊಂಡ್ಬಿಟ್ಟು ನೀರನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಅದು ಮಶ್ರೂಮ್ ಎಲ್ಲ ಸ್ವಲ್ಪ ಬೇಯಬೇಕು. ಬೆಂದಾದ್ಮೇಲೆ ತುಂಬ ಗಟ್ಟಿ ಆಗಿಬಿಡುತ್ತೆ ಗ್ರೇವಿ. ಸೊ ಅದಕ್ಕೆ ಇವಾಗೆ ನೋಡಿಕೊಂಡು ನಿಮಗೆ ಕನ್ಸಿಸ್ಟೆನ್ಸಿ ಹೇಗೆ ಎಷ್ಟು ಬೇಕು ಹಾಗೆ ನೀರನ್ನು ಅಷ್ಟು ಆ್ಯಡ್ ಮಾಡಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಗ್ರೇವಿಗೆ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಎಲ್ಲದೂ ಆ್ಯಡ್ ಮಾಡಿ ಆಯಿತು. ಇವಾಗ ಕುದಿ ಬರ್ತಾ ಇದೆ. ಸೊ ಈ ಟೈಮಲ್ಲಿ ಬೇಕಾದ್ರೆ ನೀವು ಟೇಸ್ಟ್ ಮಾಡಿ ಉಪ್ಪು ಖಾರ ಬೇಕಿದ್ರೆ ಆ್ಯಡ್ ಮಾಡ್ಕೊಬೋದು. ನನಗೆ ಪರ್ಫೆಕ್ಟಾಗಿ ಇದೆ ಅನ್ನಿಸ್ತಾ ಇದೆ. ಸೊ ನಾನು ಇವಾಗ ಲಿಡ್ಡನ್ನು ಕ್ಲೋಸ್ ಮಾಡಿ ಮೀಡಿಯಮ್ ಉರಿಯಲ್ಲಿ ಒಂದು 10 ನಿಮಿಷ ಮಶ್ರೂಮ್ ಎಲ್ಲ ಬೇಯಲಿಕ್ಕೆ ಇಡ್ತಾ ಇದ್ದೀನಿ. ಗ್ರೇವಿ ಪರ್ಫೆಕ್ಟಾಗಿ ರೆಡಿ ಇದೆ. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಇವಾಗ ಮಶ್ರೂಮ್ ಮಸಾಲ ಪರ್ಫೆಕ್ಟಾಗಿ ರೆಡಿಯಾಗಿದೆ. ಚಪಾತಿ, ಪೂರಿ, ರೈಸು, ದೋಸೆ
ಏನಕ್ಕಾದ್ರೂ ಪರ್ಫೆಕ್ಟ್ ಕಾಂಬಿನೇಷನು. ನಾನಿವತ್ತು ದೋಸೆ ಜೊತೆಗೆ ಸರ್ವ್ ಮಾಡ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಸಿಂಪಲ್ ರೆಸಿಪಿ ಹೇಗೆ ಬಂದಿದೆ ಅಂತ ಈ ಸೇಮ್ ರೆಸಿಪಿನ ನೀವು ಯೂಸ್ ಮಾಡಿ ಒಂದ್ಸರಿ ಟ್ರೈ ಮಾಡಿ ಹೇಗೆ ಬಂತು ಅಂತ. ಮಶ್ರೂಮ್ ಮಸಾಲ ಚಪಾತಿಗೆ ರೈಸಿಗೂ ಎಲ್ಲದಕ್ಕೂ ಪರ್ಫೆಕ್ಟ್ ಕಾಂಬಿನೇಷನ್. ಟ್ರೈ ಮಾಡಿ ರೆಸಿಪಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಬಾಯ್ ಬಾಯ್. ಟೇಕ್ ಕೇರ್.